ಹೆಣ್ಮಕ್ಳಿಗೆ ಮೇಕಪ್ ಅಂದರೆ ಅವ್ರು ನೇಚರಲ್ಲೇ ಬಂದುಬಿಟ್ಟಿರುತ್ತೆ ಅನಿಸುತ್ತೆ. ಶ್ರೀಜು ನೋಡಿ ನೀಟಾಗಿ ರೆಡಿ ಆಗಿಬಿಟ್ಟು ನೈಲ್ ಪಾಲಿಶ್ ಹಚ್ಕೊಳ್ತಾ ಇದ್ದಾಳೆ. ಹಾಗಾದರೆ ನಾವು ರೆಡಿ ಆಗಿಬಿಟ್ಟು ಇವತ್ತು ಎಲ್ಲಿಗೆ ಹೋಗಿದ್ವಿ ಅಂತ ಒಂದು ಸ್ಮಾಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಸಿನ್ ಮಗಂದು ಕಿವಿ ಚುಚ್ಚೋ ಶಾಸ್ತ್ರ ಇದ್ದಿದ್ದರಿಂದ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಹೊರಟ್ವಿ. ನಮ್ಮ ಅಣ್ಣನೂ ಹೈದ್ರಾಬಾದಿಂದ ಬಂದಿದ್ದ, ಅವನು ಕೂಡ ನಮ್ಮ ಜೊತೆನೇ ಒಟ್ಟಿಗೆ ಎಲ್ಲರೂ ಹೊರಟ್ವಿ. ಆಲ್ರೆಡಿ 12 ಗಂಟೆ ಆಗಿದ್ದರಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಬಟ್ ದೇವಸ್ಥಾನಕ್ಕೆ ಹೋಗಿಲ್ಲ, ಸೀದಾ ಅವರ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಇವಾಗ ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ರೀಚ್ ಆಗೋಷ್ಟರಲ್ಲಿ 1 o'clock ಆಗೋಯಿತು. ಹೋಗ್ತಾ ಇದ್ದಂಗೆ ಶ್ರೀಜುಗೆ ಅವಳ ಕಸಿನ್ಸ್ ಎಲ್ಲರೂ ಸಿಕ್ಕಿದ್ರು. ಅವ್ರ ಜೊತೆ ಚೆನ್ನಾಗಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಏನು ನಾವೆಲ್ಲ ಹೋಗ್ಬಿಟ್ಟು ನಮ್ಮ ಊರಿಂದ ಎಲ್ಲರೂ ಬಂದಿದ್ದರು. ಅತ್ತಿಗೆ, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ ಎಲ್ಲರೂ ಬಂದಿದ್ದರಿಂದ ಅವ್ರ ಹತ್ರ ಎಲ್ಲ ಒಂದು ರೌಂಡ್ ಎಲ್ಲರಿಗೂ ಹಾಯ್ ಹೇಳಿ ಮಾತಾಡ್ಸಿದ್ವಿ. ಇನ್ನೊಂದು ಕಡೆ ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ಎಲ್ಲ ತಯಾರಿ ನಡೀತಾ ಇತ್ತು. ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ಕರ್ಣಭೇದ ಸಂಸ್ಕಾರ ಅಂತ ಕರೀತಾರೆ. ಇದು ಹಿಂದೂ ಧರ್ಮದಲ್ಲಿರುವಂಥ 16 ಸಂಸ್ಕಾರಗಳಲ್ಲಿ ಇದು ಸಹ ಒಂದು ಮುಖ್ಯವಾದ ಸಂಸ್ಕಾರ. ಕೂದಲು ತೆಗೆಯೋ ಶಾಸ್ತ್ರ ಆಲ್ರೆಡಿ ದೇವಸ್ಥಾನದಲ್ಲೇ ಮುಗ್ದಿತ್ತು. ನಾನು ಆವಾಗಲೇ ಹೇಳಿದ್ನಲ್ಲ, ಲೇಟ್ ಆಯಿತು ಅಂತ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತ. ದೇವಸ್ಥಾನದಲ್ಲಿ ಕೂದಲು ತೆಗೆಯೋ ಶಾಸ್ತ್ರ ಪೂಜೆ ಎಲ್ಲ ಮುಗ್ದಿತ್ತು. ಸೊ ನಾವು ಇವಾಗ ಮನೆಗೆ ಬಂದಿದ್ದೀವಲ್ಲ, ಅಟ್ಲೀಸ್ಟ್ ಕಿವಿ ಚುಚ್ಚೋ ಶಾಸ್ತ್ರನೂ ಮುಗ್ದೋಗಿದೆ ಅಂದ್ಕೊಂಡಿದ್ವಿ, ಬಟ್ ಮನೇಲಿ ಕಿವಿ ಚುಚ್ಚೋ ಶಾಸ್ತ್ರ ಇದ್ದಿದ್ದರಿಂದ ನಮಗೆ ಅದು ನೋಡಲಿಕ್ಕೆ ಸಿಕ್ತು. ಆ್ಯಸ್ ಯೂಶ್ವಲ್ ಮಾವನ ಕಾಲ ಮೇಲೆ ಕುತ್ಕೊಂಡು ಕಿವಿ ಚುಚ್ಚೋದಲ್ವಾ, ಸೊ ಅದಕ್ಕೆ ಮಾವ ಪ್ರದ್ವಿನ ಎತ್ಕೊಂಡಿದ್ದ. ಪಾಪ ಅವನಿಗೆ ಇನ್ನೂ ಗೊತ್ತಿಲ್ಲ ಕಿವಿ ಚುಚ್ತಾರೆ ಅಂತ, ಅವನು ಆರಾಮಲ್ಲಿ ಮಾತಾಡಿಕೊಂಡು ನಗಾಡ್ಕೊಂಡಿದ್ದ. ಈ ಕಿವಿ ಚುಚ್ಚೋ ಸಂಸ್ಕಾರಕ್ಕೂ ಸಹ ಧಾರ್ಮಿಕ ಮಹತ್ವ ಮತ್ತು ವೈಜ್ಞಾನಿಕ ಮಹತ್ವ ಕೂಡ ಇದೆ. ಇದು ಮಗುವಿನ ಬೆಳವಣಿಗೆಗೆ ಒಂದು ಅವಿಭಾಜ್ಯ ಹಂತ ಅಂತಲೇ ಪರಿಗಣಿಸಲಾಗುತ್ತೆ. ಹಾಗೆ ಇದನ್ನ ಶುಭ ಮುಹೂರ್ತದಲ್ಲಿ ಕಿವಿನ ಚುಚ್ತಾರೆ. ಇನ್ನು ವೈಜ್ಞಾನಿಕ ಮಹತ್ವ ಏನು ಅಂತಂದರೆ, ಕಿವಿ ಚುಚ್ಚೋದ್ರಿಂದ ಕಿವಿಗೆ ಸಂಬಂಧಿಸಿದಂಥ ಸಮಸ್ಯೆಗಳು, ಕಿವುಡುತನ ಅಥವಾ ಮಾನಸಿಕ ಅಸ್ವಸ್ಥತೆ ಈ ಥರದ್ರಿಂದ ಮುಕ್ತಿ ಸಿಗುತ್ತೆ ಅಂತ ನಂಬಲಾಗುತ್ತೆ. ಅಷ್ಟೇ ಅಲ್ಲದೆ ಕಿವಿ ಮತ್ತು ಮೆದುಳಿನ ನಡುವೆ ಈ ನರಗಳ ಮೂಲಕ ಉತ್ತಮ ರಕ್ತ ಸಂಚಾರ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಅಕ್ಯುಪಂಕ್ಚರ್ ಪ್ರಕಾರ ಕಿವಿಯ ಲೋಬ್ನ ಕೇಂದ್ರ ಬಿಂದು ಏನಿದೆ ದೃಷ್ಟಿ ಕೇಂದ್ರದಿಂದ ಸಂಬಂಧಿಸಿದೆ. ಆದ್ದರಿಂದ ಈ ಬಿಂದುವನ್ನು ಒತ್ತಡದಿಂದ ಒಳಪಡಿಸೋದ್ರಿಂದ ಕಣ್ಣಿನ ದೃಷ್ಟಿ ಕೂಡ ಸುಧಾರಿಸುತ್ತೆ ಅಂತ ಹೇಳಲಾಗುತ್ತೆ. ಇದಿಷ್ಟೇ ಅಲ್ಲದೆ ಈ ಸಂಸ್ಕಾರ ಬುದ್ಧಿಶಕ್ತಿಯನ್ನು ಹೆಚ್ಚಲಿಕ್ಕೆ ಸಹ ಸಹಾಯ ಮಾಡುತ್ತೆ ಅಂತ ನಂಬಲಾಗಿದೆ. ಸ್ಟಾರ್ಟಿಂಗ್ನಲ್ಲಿ ಪ್ರದ್ವಿನ್ ಅಳ್ಳೇ ಇಲ್ಲ, ಸುಮ್ಮನೆ ಇದ್ದ ಚುಚ್ಚಿದಾಗ. ಬಟ್ ಅವ್ರು ಹಿಂದ್ಗಡೆ ಅದನ್ನ ತಿರುಗಿಸ್ತಾರೆ ಅಲ್ವ, ಚುಚ್ಚಿಬಿಟ್ಟು ತಿರುಗಿಸ್ತಾರಲ್ವ, ಆವಾಗ ಪಾಪ ಅವನಿಗೆ ನೋವಾಯ್ತು ಅನಿಸುತ್ತೆ, ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ದ. ಮತ್ತು ಇನ್ನೊಂದು ಕಿವಿ ಚುಚ್ಚಬೇಕಾದ್ರೂ ಅಷ್ಟೇ ಜೋರಾಗಿ ಅಳ್ತಾ ಇದ್ದ. ಈ ಸಂಸ್ಕಾರವನ್ನು ನಾವು ಆಚರಣೆ ಮಾಡಬೇಕಾದ್ರೆ ಕೆಲವೊಂದು ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಬೇಗನೆ ಕಿವಿ ಚುಚ್ತಾರೆ. ನಿರ್ದಿಷ್ಟವಾದ ವಯಸ್ಸೇನಿರಲ್ಲ, ಕೆಲವರು 12 ದಿನಕ್ಕೆ ಹಾಗೆಲ್ಲ ಚುಚ್ತಾರೆ. ಬಟ್ ತುಂಬ ಚಿಕ್ಕವರು ಇರ್ತಾರಲ್ವ ಮಕ್ಕಳು, ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಚುಚ್ಚಬೇಕು. ಮತ್ತು ಕಿವಿ ಚುಚ್ಚಿದ ಮೇಲೆ ಅದಕ್ಕೆ ಚಿನ್ನ ಅಥವಾ ಬೆಳ್ಳಿ ಓಲೆಯನ್ನು ಮಾತ್ರ ಹಾಕಬೇಕು. ಹೆಚ್ಚಿನದಾಗಿ ಎಲ್ಲರೂ ಚಿನ್ನನೇ ಹಾಕೋದು, ಚಿನ್ನ ಹಾಕಿದ್ರೇ ಒಳ್ಳೆಯದು. ಇದರಿಂದ ಬೇರೆ ರೀತಿ ಸೋಂಕು ಅಥವಾ ಅಲರ್ಜಿ ಈ ಥರದ್ದೆಲ್ಲ ಆಗಲ್ಲ. ಇನ್ನು ನೋವು ಹೋಗಬೇಕಾದ್ರೆ ಅದಕ್ಕೆ ಸಾಸಿವೆ ಎಣ್ಣೆ, ಅರಿಶಿನ ಎಣ್ಣೆ ಈ ಥರದ್ದೆಲ್ಲ ಇರುತ್ತಲ್ಲ, ಅದು ಲೈಟಾಗಿ ಉಗುರು ಬೆಚ್ಚಗಿರುವಂತಹ ಎಣ್ಣೆನ ಇಟ್ಟರೆ ಬೇಗನೆ ನೋವು ಕೂಡ ಕಡಿಮೆ ಆಗುತ್ತೆ ಮತ್ತು ಯಾವ ರೀತಿ ಸೋಂಕು ಕೂಡ ಆಗಲ್ಲ. ಹೇಗೋ ಒಂದಷ್ಟು ರಂಪಾಟ ಮಾಡಿ ಪ್ರದ್ವಿನ್ ಕಿವಿ ಚುಚ್ಚೋ ಶಾಸ್ತ್ರ ಅಂತೂ ಆಯಿತು. ಅವನು ಅಳೋದಕ್ಕೆ ಎಲ್ಲರೂ ಸೈಲೆಂಟಾಗಿ ಅವನ ಕಡೆನೇ ನೋಡ್ತಾಯಿದ್ರು. ಅವನ ಅಣ್ಣ ಬೇರೆ ಇನ್ನೂ ರೆಡಿಯಾಗಿದ್ದ, ಅವನದು ಸಹ ಕಿವಿ ಚುಚ್ಚೋ ಶಾಸ್ತ್ರ ಇತ್ತು. ನೆಕ್ಸ್ಟ್ ಅವನು ಚುಚ್ಕೊಳ್ಳೋಕ್ಕೆ ರೆಡಿಯಾಗಿದ್ದ. ಕೋಪಕ್ಕೆ ಏನು ಕೊಟ್ಟರು ಬೇಡ ಅಂತ ಎಲ್ಲ ಉಗಿತಾ ಇದ್ದ, ಏನು ಕೈ ಕೊಟ್ಟರು ಎಲ್ಲ ಬಿಸಾಕ್ತಾ ಇದ್ದ. ನೆಕ್ಸ್ಟು ಪ್ರಣವ್ಗೆ ಕಿವಿ ಚುಚ್ಚೋ ಶಾಸ್ತ್ರ ಮಾಡಿದರು. ಅವನು ಸ್ವಲ್ಪ ದೊಡ್ಡವನಾದ್ರಿಂದ ಓಕೆ ಪಾಪ, ಅವನು ನೋವನ್ನ ಹಾಗೆ ಕಂಟ್ರೋಲ್ ಮಾಡ್ಕೊಂಡ. ಒಂದು ಕಿವಿಗೆ ಚುಚ್ಚಬೇಕಾದ್ರೆ ಅಷ್ಟು ನೋವಾಗಿಲ್ಲ, ಓಕೆ ಕಂಟ್ರೋಲ್ ಮಾಡ್ಕೊಂಡಿದ್ದ. ಬಟ್ ಇನ್ನೊಂದು ಕಿವಿ ಚುಚ್ಚಬೇಕಾದ್ರೆ ಸ್ವಲ್ಪ ನೋವಾಯಿತು, ಬಟ್ ಓಕೆ ಚುಚ್ಚಿಸ್ಕೊಂಡ. ಆಮೇಲೆ ಇಬ್ಬರನ್ನೂ ಕೂರಿಸ್ಬಿಟ್ಟು ಎಲ್ಲರೂ ಅವನಿಗೆ ದೃಷ್ಟಿ ಎಲ್ಲ ತೆಗೆದು ಆರತಿ ಎಲ್ಲ ಮಾಡಿದರು. ಇದಿಷ್ಟು ಆಗಸ್ಟಲ್ಲೇ 2-2:30 ಆಗೋಗ್ಬಿಟ್ಟಿತ್ತು. ಸೊ ನೆಕ್ಸ್ಟು ನಾವು ಡೈರೆಕ್ಟಾಗಿ ಊಟಕ್ಕೆ ಕೂತ್ವಿ. ನಾನು ವೆಜಿಟೇರಿಯನ್ ಆಗಿದ್ದರಿಂದ ಮೇಲ್ಗಡೆ ನಮಗೆ ಮನೆಯಲ್ಲಿ ವೆಜಿಟೇರಿಯನ್ ಇತ್ತು. ಸೊ ಹಾಗಾಗಿ ನಾವು ಅಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ. ವೆಜಿಟೇರಿಯನ್ ಊಟನೂ ತುಂಬಾ ಚೆನ್ನಾಗಿತ್ತು, ಆಂಧ್ರ ಸ್ಟೈಲ್ ಊಟ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನಾನು, ಶ್ರೀಜು, ಅಮ್ಮ ಮತ್ತು ಇನ್ನೂ ಸ್ವಲ್ಪ ಯಾರ್ಯಾರು ವೆಜಿಟೇರಿಯನ್ಸ್ ಇದ್ದಾರೆ ಅವರೆಲ್ಲರೂ ನಾವು ಮೇಲ್ಗಡೆ ಮನೇಲಿ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ.
ನಮ್ಮ ಅಕ್ಕ ಪಾಪ ಇಲ್ಲಿ ಬಡಿಸೋದ್ರಲ್ಲಿ ಬ್ಯುಸಿಯಾಗಿದ್ದರೆ, ವೆಜಿಟೇರಿಯನ್ ಹತ್ರ ಬಡಿಸೋದು ಬ್ಯುಸಿಯಾಗಿದ್ದರೆ, ಭಾವ ಕೆಳಗಡೆ ನಾನ್ ವೆಜ್ ಹತ್ರ ಎಲ್ಲ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದರು. ಶ್ರೀಕಾಂತ್ ಅವರು ಕೆಳಗಡೆ ನಾನ್ ವೆಜ್ ಹತ್ರ ಹೋದರು. ನಾನ್ ವೆಜ್ಜಲ್ಲಿ ತುಂಬ ಜನ ಇದ್ದಿದ್ದರಿಂದ ಅವ್ರದ್ದು ಸ್ವಲ್ಪ ಲೇಟಾಗಾಯಿತು. ಬಟ್ ನಾನು ನಮ್ಮಣ್ಣ ಅತ್ತೆ ಎಲ್ಲ ಇಲ್ಲೇ ಕೂತ್ವಿ. ಅಕ್ಷತಾ ಅಂತೂ ಅಲ್ಲೇ ತಟ್ಟೆಲಿ ತೊಗೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಲೇಟ್ ಆದ್ದರಿಂದ. ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಿದ್ದಾರೆ, ಬಟ್ ನಮ್ಮ ಪುಟಾಣಿ ಮಾತ್ರ ಏನಾದರೂ ಮಾಡ್ಕೊಳ್ಳಿ ಅಂತ ಇಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದ. ನೆಕ್ಸ್ಟು ಫೈನಲಾಗಿ ಶ್ರೀಕಾಂತ್ ಅವರು ಕೂಡ ಊಟಕ್ಕೆ ಕೂತ್ಕೊಂಡು ಕೆಳಗಡೆ ಊಟ ಮುಗಿಸ್ಕೊಂಡು ನಾವು ಹೊರಟ್ಕೊಂಡು ಬಂದ್ವಿ. ನಾವು ಬರೋಷ್ಟರಲ್ಲಿ 5 ಗಂಟೆ ಆಗಿತ್ತು ಆಲ್ಮೋಸ್ಟ್. ನಾವು ಹೊರಟ್ಕೊಂಡು ಸೀದಾ ಬಂದ್ವಿ. ನಾವು ಹೊರಟ್ವಿ, ನಮ್ಮ ಜೊತೆಯಲ್ಲೇ ಅಕ್ಷತಾ ಸಹ 2 ವೀಲರಲ್ಲಿ ಹೊರಟ್ಲು. ಹಾಗೆ ಆನ್ ದಿ ವೇ ತರಕಾರಿ ಅದು ಇದು ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ 5:45 ಆಯಿತು. ಸೊ ಇವತ್ತೊಂದು ಸ್ಮಾಲ್ ವ್ಲಾಗ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.